ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತೆಯರು THR/SCM ಅನ್ನು ಕೈತಪ್ಪಿನಿಂದ ನೋ ಅಂತ ಕೊಟ್ಟಿರ್ತಾರಲ್ಲ, ಅಂತಹ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಮೇಲ್ವಿಚಾರಕಿಯರಿಗೆ ರಿಕ್ವೆಸ್ಟ್ ಕಳಿಸಿರ್ತಾರೆ. ಸೊ ಅಂತಹ ರಿಕ್ವೆಸ್ಟ್ಗಳನ್ನ ಮೇಲ್ವಿಚಾರಕಿಯರು ತಮಗೆ ಸಂಬಂಧಪಟ್ಟ ವಲಯದ ಮೂಲಕ ಲಾಗಿನ್ ಆಗಿ ಅಂಗನವಾಡಿ ಕಾರ್ಯಕರ್ತೆಯರು ಕಳಿಸಿರ್ತಕ್ಕಂತಹ ರಿಕ್ವೆಸ್ಟನ್ನು ಯಾವ ರೀತಿ ಅಪ್ರೂವಲ್ ಮಾಡಬೇಕು ಅನ್ನೋದನ್ನು ನಾನು ಮೇಲ್ವಿಚಾರಕಿಯರಿಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತೇನೆ. ಮೇಲ್ವಿಚಾರಕಿಯರು ತಮ್ಮ ವಲಯದ ಮೂಲಕ ಲಾಗಿನ್ ಆದಾಗ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಮೈ ಅಸೈನ್ಡ್ ಅಂಗನವಾಡಿ ಸೆಂಟರ್ ಅಂತ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ವಲಯದಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳು ಇದಾವೋ ಅಷ್ಟು ಅಂಗನವಾಡಿ ಕೇಂದ್ರಗಳ ಮಾಹಿತಿ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅದರಲ್ಲಿ ಕಾಡೆಗದ್ದೆಹಾಡಿ ಅನ್ನೋ ಒಂದು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯು THR/SCM ನೋ ಅಂತ ಕೊಟ್ಟಿರೋದ್ರಿಂದ ಅವರು ಒಂದು ರಿಕ್ವೆಸ್ಟ್ ಕಳಿಸಿದ್ದಾರೆ. ಸೊ ಹಾಗಾಗಿ ನಾನು ಕಾಡೆಗದ್ದೆಹಾಡಿ ಅಂತ ಅಂಗನವಾಡಿ ಕೇಂದ್ರ ಕಾಣ್ತಾ ಇದೆಯಲ್ಲ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಆ ಅಂಗನವಾಡಿ ಕೇಂದ್ರದ ಮಾಹಿತಿ, ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಅಂದರೆ ಆ ಅಂಗನವಾಡಿ ಕೇಂದ್ರದಲ್ಲಿ ಏನೇನು ಇನ್ಫಾರ್ಮೇಷನ್ಗಳನ್ನ ಅಪ್ಡೇಟ್ ಮಾಡಿದರೆ ಎಲ್ಲ ಮಾಹಿತಿಗಳು ಇಲ್ಲಿ ಲಭ್ಯವಾಗುತ್ತೆ. ಅದರಲ್ಲಿ ನಾವು ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಅಂತ ಕಾಣ್ತಾ ಇದೆ ನೋಡಿ ಕೆಳಗಡೆ, ಆ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಹತ್ರ ನಾವು ಹೋಗಬೇಕು. ಅಲ್ಲಿ ನಿಮಗೆ ಪೆಂಡಿಂಗ್ ರಿಕ್ವೆಸ್ಟ್ ಫಾರ್ THR/SCM ಆಪ್ಷನ್ ಫಾರ್ ಚೇಂಜ್ ಅಂತ ಕಾಣಿಸ್ತಾ ಇದೆ ನೋಡಿ. ಅಂದರೆ ಅಂಗನವಾಡಿ ಕಾರ್ಯಕರ್ತೆಯು ಎಷ್ಟು ಫಲಾನುಭವಿಗಳ ರಿಕ್ವೆಸ್ಟ್ನ ಅವರು ಕಳಿಸಿರ್ತಾರೋ ಅಷ್ಟು ಫಲಾನುಭವಿಗಳ ಸಂಖ್ಯೆ ನಮಗೆ ಅಲ್ಲಿ ಶೋ ಆಗುತ್ತೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಕೇವಲ ಒಬ್ಬರದ್ದು ಮಾತ್ರ ರಿಕ್ವೆಸ್ಟ್ ಕಳಿಸಿದ್ದಾರೆ, ಹಾಗಾಗಿ ಅಲ್ಲಿ ನಮಗೆ ಬರೀ ಒಂದೇ ನಂಬರಲ್ಲಿ ಶೋ ಆಗ್ತಾ ಇರೋದು. ಏನಲ್ಲಿ ರಿಕ್ವೆಸ್ಟ್ ನಮಗೆ ಶೋ ಆಗ್ತಾ ಇದೆ ನೋಡಿ, ಆ ನಂಬರ್ ಮುಂದೆ ನಾವು ಕ್ಲಿಕ್ ಮಾಡಬೇಕು. ಆ ನಂಬರ್ ಮುಂದೆ ನಾವು ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ನಿರ್ಮಲಾ BM ಅಂತ ಒಂದು ಫಲಾನುಭವಿ ಕಾಣ್ತಾ ಇದೆ ನೋಡಿ. ಸೊ ಅದೇ ಫಲಾನುಭವಿಗೆ ಅಂಗನವಾಡಿ ಕಾರ್ಯಕರ್ತೆಯು THR/SCM ಅಲ್ಲಿ ನೋ ಅಂತ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆ ಫಲಾನುಭವಿ ರಿಕ್ವೆಸ್ಟ್ ನಮಗೆ ಇಲ್ಲಿ ಶೋ ಆಗ್ತಾ ಇರೋದು. ಆ ಫಲಾನುಭವಿ ಕೆಳಗಡೆ ನಿಮಗೆ ಎರಡು ಆಪ್ಷನ್ ಕಾಣ್ತಾ ಇದೆ ನೋಡಿ. ಒಂದು ರಿಜೆಕ್ಟ್ ಅಂತ ಒಂದು ಆಪ್ಷನ್ ಇದೆ, ಇನ್ನೂ ಒಂದು ಅಪ್ರೂವಲ್ ಅಂತ ಒಂದು ಆಪ್ಷನ್ ಇದೆ. ಮೇಲ್ವಿಚಾರಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ಕಳಿಸಿರ್ತಕ್ಕಂತಹ ಈ ರಿಕ್ವೆಸ್ಟನ್ನು ವೆರಿಫೈ ಮಾಡಿ ರಿಜೆಕ್ಟು ಮಾಡ್ಬೋದು, ಇಲ್ಲ ಅಪ್ರೂವ್ ಮಾಡ್ಬೋದು. ಅದು ಮೇಲ್ವಿಚಾರಕಿಯರಿಗೆ ಬಿಟ್ಟದ್ದು. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಕಳಿಸಿರ್ತಕ್ಕಂತಹ ರಿಕ್ವೆಸ್ಟ್ ಮಾಹಿತಿಯು ವೆರಿಫೈ ಮಾಡಿ ಆ ಮಾಹಿತಿಯು ಕರೆಕ್ಟ್ ಆಗಿರೋದ್ರಿಂದ ನಾನು ಇಲ್ಲಿ ಅಪ್ರೂವ್ ಕೊಡ್ತಾ ಇದ್ದೀನಿ. ಅಪ್ರೂವ್ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ಲೂ ಕಲರ್ಲಿ ಬಟನ್ ಕಾಣ್ತಾ ಇದೆ ನೋಡಿ, ಅಪ್ರೂವ್ ಅಂತ, ಆ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಕನ್ಫರ್ಮೇಷನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕೇಳುತ್ತೆ ಅದು ಆರ್ ಯು ಶೂರ್ ಯು ವಾಂಟ್ ಟು ಅಪ್ರೂವ್ ಅಂತ ಕೇಳುತ್ತೆ. ಹಾಗಾಗಿ ಅಲ್ಲಿ ಕೆಳಗಡೆ ನಿಮಗೆ ಎಸ್ ಅಂತ ಬ್ಲೂ ಕಲರಲ್ಲಿ ಬಟನ್ ಕಾಣ್ತಾ ಇದೆ ನೋಡಿ, ಎಸ್ ಅನ್ನೋದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಮಗೆ ರಿಕ್ವೆಸ್ಟ್ ಅಪ್ರೂವ್ಡ್ ಸಕ್ಸಸ್ಫುಲ್ಲಿ ಅಂತ ನಮಗೆ ಮೆಸೇಜ್ ಬರುತ್ತೆ. ಅಂದರೆ ಅಂಗನವಾಡಿ ಕಾರ್ಯಕರ್ತೆಯು ಕಳಿಸಿರ್ತಕ್ಕಂತಹ ರಿಕ್ವೆಸ್ಟು ಮೇಲ್ವಿಚಾರಕಿಯರು ಅದನ್ನು ವೆರಿಫೈ ಮಾಡಿ ಸಕ್ಸಸ್ಫುಲಿಯಾಗಿ ಅಪ್ರೂವ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಈ ರೀತಿ ಮೇಲ್ವಿಚಾರಕಿಯರು ಅಂಗನವಾಡಿ ಕಾರ್ಯಕರ್ತೆಯರು THR/SCM ಅಲ್ಲಿ ನೋ ಅಂತ ಸಬ್ಮಿಟ್ ಮಾಡಿ ನಿಮಗೆ ರಿಕ್ವೆಸ್ಟ್ ಕಳಿಸಿರ್ತಾರಲ್ಲ, ಅಂತಹ ರಿಕ್ವೆಸ್ಟ್ಗಳನ್ನ ಮೇಲ್ವಿಚಾರಕಿಯರು ಈ ರೀತಿ ತಮ್ಮ ಲಾಗಿನ್ನಲ್ಲಿ ವೆರಿಫೈ ಮಾಡಿ ಅಪ್ರೂವ್ ಕೊಡಬೇಕು. ಈ ವಿಡಿಯೋ ನೋಡಿದ ಎಲ್ಲ ಮೇಲ್ವಿಚಾರಕಿಯರಿಗೂ ಧನ್ಯವಾದಗಳು.